ಮತ್ತು ಇದು ಒಂದು ಸ್ವಲ್ಪ ಏನೋ ನೀವು ಕಟ್ಟಿಗೆ ಹಿಂಗೆ ಸ್ಟೆಪ್ಸ್ ಆದ ಪ್ರತಿನಿತ್ಯ ಪ್ರವಾಸಿಗರು ಚಾಲು ಆಗಿಬಿಡ್ತಾರೆ. ಇಲ್ಲಿ ಸಂಗಮ ಸ್ಥಳ ಇರುವ ಎರಡು, ಒಂದು ಕುಡಲ್ ಸಂಗಮ, ಒಂದು ಇದು ನಮ್ಮ ರಾಜ್ಯದಾಗ ನನ್ನ ಲೆಕ್ಕಲೆ ಒಂದು ಹಾರ್ಡ್ಲಿ 2-3 ಇರ್ಬೋದು ಇದ್ರಲ್ಲಿ. ಇದು ಇವೆರಡು ಇನ್ನೊಂದು ಎಲ್ಲೇರಿ ಇರ್ಬೋದು ನನಗೆ ಗೊತ್ತಿದ್ದ ಮತ್ತಿಗೆ ಮಾತ್ರ ಇವು ಎರಡವಿ, 2 ಹೊಳಿ ಕುಡಿತು 2 ಸ್ಥಳ ರೀ ಇವು. ಈ 3 ಡ್ಯಾಮ್ ಈ ಎಜ್ಜು ತೊಗೊಂಡ್ರೆ ಆ ದಂಗಿಂದ ತೊಗೊಂಡ್ರೆ ಅಲ್ಲೊಂದು ಎಜ್ಜು ಐತೆ ಅಂತು ಇಷ್ಟು ಘಾಟ್ ಆಗ್ಬೇಕು. ದೇವಸ್ಥಾನ ಭಾಳ ಹಳಿ ದೇವಸ್ಥಾನ, ಮತ್ತು ಎಲ್ಲಿ 2 ಹೊಳಿ ಕುಡಿದಾವ ಅಲ್ಲೊಂದು ಸಂಗಮನಾಥ ದೇವಸ್ಥಾನ ಇದ್ದೇ ಬಿಡ್ತೇವೆ. ನಮ್ಮಲ್ಲಿ ಕಾವೇರಿ ತುಂಗಭದ್ರಾ ಆದ್ರೆ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಪ್ರಕಾರ 2 ನದಿಗಳ ಸಮ್ಮಿಲನ ಎಲ್ಲಿಗಿರ್ತತಿ ಅದನ್ನ ಅತ್ಯಂತ ಪವಿತ್ರ ಕ್ಷೇತ್ರದಲ್ಲಿ ನಾವು ಇವತ್ತು ತಿಳ್ಕೊಂಡಿವಿ ಅದು ವಾಸ್ತವ ಸತ್ಯ. ಹೊಂದಿಕೊಂಡಂಥ ಈ ನದಿಗಳ ಸಂಗಮವಾಗುವಂಥ ಸಂಗಮ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ಬೇಕಂತ ಸನ್ಮಾನ್ಯ ಅಶೋಕ್ ಪೂಜಾರಿ ಅವರು, ರಾಜು ಮುನ್ನೋಳಿ ಅವರು, ಕಲ್ಯಾಣ್ ಶೆಟ್ಟಿ ಅವರು, ಇನ್ನು ಅನೇಕ ಅವರ ಚಂದ್ರಶೇಖರ ಕೊಣ್ಣೂರು ಅವರು, ಭಾಳಷ್ಟು ಜನ ಗೋಕಾಕದ ಪ್ರವಾಸಿಗಳು ಭಾಳ ದಿನಗಳ ಕನಸಿದೆ ಅವರಿಗೆ. ಈ ಭಾಗದಲ್ಲಿ ಒಂದು ಧಾರ್ಮಿಕವಾಗಿರ್ಬೋದು, ಪ್ರವಾಸಿ ತಾಣ ಆಗಬೇಕು ಮತ್ತು ಗೋಕಾಕ್ ಜನರಿಗೆ ಒಂದು ಬರಲಿಕ್ಕೆ ದಿನನಿತ್ಯ ಸಾಯಂಕಾಲಕ್ಕೆ ಉಪಯುಕ್ತ ಆಗಬೇಕಂತ ಬಹುದಿನಗಳ ಅಶೋಕ್ ಪೂಜಾರಿ ಅವರು ಕನಸಿದೆ ಅವರು. ನಿನ್ನೆ ಕೂಡ ಈ ರೀತಿ ಇದೆ ಅಂದಾಗ ನಾನು ಇವತ್ತು ಖಾಲಿ ಇದ್ದೀನಿ, ಇವತ್ತು ಹೋಗೋಣ ಅಂತ ಹೇಳಿದ್ವಿ. ಇವತ್ತು ಅವ್ರು ಹೇಳ್ದಂಗೆ ಬಂದು ಸುಮಾರು ಸ್ಥಳಗಳನ್ನು ನೋಡುವಂಥ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಭಾಳಷ್ಟು ಜನ ತಮ್ಮದೇ ಅಂತ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೋಡೋಣ ಯಾವ ರೀತಿಯಿಂದ ಮಾಡಬೇಕು, ಯಾವ ಇಲಾಖೆಯಿಂದ ಮಾಡಿಸ್ಬೇಕಂತ. ಈಗಾಗಲೇ ಒಂದು ನೀರಾವರಿ ಇಲಾಖೆಯಿಂದ ಮುಂಚೆ ಒಂದು ಶಾಂಕ್ಷನ್ ಆಗಿತ್ತು, ಇಂದಿನ ಶಾಸಕರು ಸ್ಥಳೀಯ ಶಾಸಕರು ಮಾಡಿಸಿದ್ರು, ಆದರೆ ಅದು ಕಾರ್ಯಗತ ಆಗಿಲ್ಲ ಅದು. ಸೊ ಹೀಗಾಗಿ ಅಷ್ಟು ದೊಡ್ಡ ಅಮೌಂಟ್ ಈಗ ಸಿಗೋದು ಭಾಳ ಕಷ್ಟ. ಅದು ಭಾಳ ದೊಡ್ಡ ಅಮೌಂಟನ್ನು ಅವಾಗ ನಿಗದಿ ಮಾಡಲಾಗಿತ್ತು. ಸರ್ಕಾರ ಈಗ ಅದನ್ನು ಬಹುಶಃ ಒಪ್ಕೊಂಡಿಲ್ಲ, ತಾತ್ವಿಕವಾಗಿ ಸ್ಥಗಿತಗೊಳಿಸಿದೆ. ಸೊ ಇನ್ನು ಹಂತ ಹಂತವಾಗಿ MIA ಬರ್ತಿದೆ. ಪ್ರವಾಸೋದ್ಯಮ ನಮ್ಮ ಇಲಾಖೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯತೆ ಅನ್ನೋದು ಒಂದು ನೀಲ ನಕ್ಷೆಯನ್ನು ನಾವು ರೆಡಿ ಮಾಡ್ತೀವಿ. ಎಲ್ಲರೂ ಇಂಜಿನಿಯರ್ಗಳು ಅದಾರೆ, ನಮ್ಮ PW ಅವರಿಗೆ. ಆಮೇಲೆ ಒಂದು ಜಂಟಿಯಾಗಿ ಒಂದು ಮಾಡಿ ಅವ್ರು ಮಿನಿಮಮ್ದಾಗ ಏನು ಮಾಡಲಿಕ್ಕೆ ಈಗ ಲೋಳಸರ್ ಬ್ರಿಡ್ಜ್ಗೆ ಹೋಗೋದು ಅವಶ್ಯಕತೆ ಇಲ್ಲ. ಈ ಪಾರ್ಟ್ ಮಾತ್ರ, ಇಲ್ಲಿ ಪಾರ್ಟ್ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯತೆ ಅಂದರೆ ಎಲ್ಲ ತೊಗೊಳ್ಲಿಕ್ಕಾಗಲ್ಲ, ಒಂದು ಎಲ್ಲರೂ ಕಂಬೈನಾಗಿ ಮಾಡಿ ಅವರು ಮಿನಿಮಮ್ದಾಗ ಏನು ಮಾಡಲಿಕ್ಕಿದೆ. ಇನ್ನೊಂದು ಸಲ ಅಶೋಕ್ ಪೂಜಾರಿ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಸ್ಮಶಾನ, ಒಂದು ಅದ್ರ ಪಕ್ಕಕ್ಕೆ ಕೂಡಲಿಕ್ಕೆ ಘಾಟ್ ಅಂತ ಏನು ಹೇಳ್ತಾರಲ್ಲ ಅಷ್ಟನ್ನಿದೆ. ಆ ಕಡೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಂದು 2-3 ಐಟಮ್ ಅಷ್ಟು ಮಾತ್ರ ಇದೆ. ಅಷ್ಟಕ್ಕೆ ಸೀಮಿತವಾಗಿ ಈಗ ವರ್ಕ್ ಮಾಡೋಣ. ಸೊ ಈಗಾಗಲೇ ಗೋಕಾಕ್ ನಗರಕ್ಕೆ ಕಳೆದ 30 ತಿಂಗಳಿಂದ APMC ರಸ್ತೆಯನ್ನು ಸುಧಾರಣೆ ಮಾಡಿದ್ದೀವಿ. ನಮಗೆ ಈಗ ಲೋಳಸರು ಬ್ರಿಡ್ಜ್ ಪದೇ ಅದು ಮುಳುಗ್ತಾ ಇತ್ತು, ನೀರು ಹೆಚ್ಚು ಬಂದಾಗ ಅದನ್ನು ಮಾಡುವಂಥ ಪ್ರಯತ್ನ ಆಗಿದೆ. ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಾವು UTIದಿಂದ ತರುವಂಥ ಪ್ರಯತ್ನ ಮಾಡಿದ್ದೇವೆ. ಜೊತೆಗೆ ಒಂದು ಗ್ರಂಥಾಲಯ ಕೂಡ ನಾವು ಮಾಡ್ತಾಯಿದ್ದೀವಿ, ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ. ಸೊ ಜೊತೆಗೆ ಕೋರ್ಟು ವಕೀಲರ ಸಂಘದ ಕಟ್ಟಡ ಕೂಡ ಸುಮಾರು 3.5 ಕೋಟಿಯಲ್ಲಿ ಕೂಡ ಈಗಾಗಲೇ ಕೆಲಸ ಮುಗಿಯುವಂಥ ಹಂತದಲ್ಲಿದೆ. ಅದ್ರ ಜೊತೆಗೆ ನಾವು ಹಿಂದೆ ನಗರಸಭೆಯವರು ಕಸ ವಿಲೇವಾರಿ ಮಾಡ್ತಿದ್ರು ನಮ್ಮ ಮನೆ ಹಿಂದ್ಗಡೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕೂಡ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಸೊ ನಮ್ಮ ಅವಧಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತೇನು ಅಶೋಕ್ ಅವರ ನೇತೃತ್ವ ತಂಡ ಹೇಳಿದೆ, ಇದನ್ನು ಕೂಡ ನಮ್ಮ ಅಧಿಕಾರಿಗಳು ನೋಡೋಣ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಅದ್ರ ನಂತರ ಇನ್ನೊಂದು ಸಾರಿ ಸಭೆ ಸೇರಿ ಅದನ್ನು ಕಾರ್ಯಗತ ಮಾಡುವಂಥ ಮಾತನ್ನು ಇವತ್ತು ಹೇಳುತ್ತಾ, ನಿಮ್ಮ ಏನು ಗೋಕಾಕ್ ನಗರ ಅಭಿವೃದ್ಧಿಗೆ ನಿಮ್ಮ ಆಸಕ್ತಿ ಏನಿದೆ, ನಾವು ಕೂಡ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದರ ಪರವಾಗಿದೆ ಅಂತೇಳಿ ನನ್ನ ಮಾತು ಮುಗಿಸೋದು. ನಮಸ್ಕಾರ.